ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ನಂದು ಹಾಫ್ ಅಮೌಂಟ್ ಬಂದಿದೆ, ರಿಮೈನಿಂಗ್ ಅಮೌಂಟ್ ಯಾವಾಗ ಬರುತ್ತೆ? ಹೋದ ವರ್ಷ ಜಾಸ್ತಿ ಅಮೌಂಟ್ ಬಂದಿತ್ತು, ಈ ವರ್ಷ ಕಡಿಮೆ ಅಮೌಂಟ್ ಬಂದಿದೆ. ಇನ್ನು ಕೆಲವೊಬ್ಬರು ವಿದ್ಯಾರ್ಥಿಗಳು ನನಗೆ ಅಮೌಂಟೇ ಬಂದಿಲ್ಲ, DBT ನೋ ಎಸ್ ಅಂತ ತೋರಿಸ್ತಾ ಇದೆ, ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿಲ್ಲ. ಮತ್ತೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ, ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ, ಯಾಕಂದ್ರೆ ಲೆಸ್ ದೆನ್ 60% ಅಂತೇಳಿ ತೋರಿಸ್ತಾ ಇದೆ. ನಮ್ಮದು 60%ಗಿಂತ ಮೇಲೆ ಇದೆ, ಅಮೌಂಟ್ ಬರುತ್ತೋ ಇಲ್ವೋ? ಅಥವಾ SSP ಸ್ಕಾಲರ್ಶಿಪ್ಗೆ ಅಮೌಂಟ್ ಬರಬೇಕು ಅಂದರೆ ಮಿನಿಮಮ್ 60% ಇರಲೇಬೇಕಾ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರಿ. SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂದರೆ, SSP ಸ್ಕಾಲರ್ಶಿಪ್ಗೆ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗಬೇಕು ಅಂದರೆ ಕೆಲವೊಂದಿಷ್ಟು ನಿಯಮಗಳಿದ್ದಾವೆ ಸ್ನೇಹಿತರೆ. ಇವು ಫುಲ್ಫಿಲ್ ಆದರೆ ಮಾತ್ರ ನಿಮ್ಮ ಖಾತೆಗೆ SSP ಸ್ಕಾಲರ್ಶಿಪ್ ಹಣ ಬರುತ್ತೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಿಮ್ದೇನಾದರೂ 60ಕ್ಕಿಂತ ಕಡಿಮೆ ಇದ್ದರೆ ನಿಮ್ಮ ಖಾತೆಗೆ ಇನ್ನು ಮುಂದೆ SSP ಸ್ಕಾಲರ್ಶಿಪ್ ಎಲಿಜಿಬಲ್ ಆಗೋದಿಲ್ಲ, ಅದು ಅಮೌಂಟ್ ಕ್ರೆಡಿಟ್ ಆಗೋದಿಲ್ಲ. ಇವು ರಿಜೆಕ್ಟ್ ಆಗಿರ್ತಕ್ಕಂಥ ರೀಸನ್ಗೆ ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾರೆ ಅನ್ಕೋತೀನಿ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ನಾನು ಜಾಸ್ತಿ ಪರ್ಸೆಂಟೇಜ್ ತಗೊಂಡಿದ್ದೀನಿ, ಆದರೂ ಕೂಡ DBT ಸ್ಟೇಟಸ್ ಅಲ್ಲಿ ಚೆಕ್ ಮಾಡಿದ್ರೆ ರಿಜೆಕ್ಟೆಡ್ ಲೆಸ್ ದೆನ್ 60% ಅಂತ ತೋರಿಸ್ತಾ ಇದೆ. ಇದಕ್ಕೆ ಏನು ಮಾಡಬೇಕು? ಇದಕ್ಕೆ ನೀವು ಆನ್ಲೈನ್ ಅಲ್ಲಿ ಅಪ್ಡೇಟ್ ಸಿಗೋದಿಲ್ಲ, ಡೈರೆಕ್ಟ್ ಆಗಿ ತಾಲೂಕು ಆಫೀಸ್ಗೆ ಹೋಗಿ ಅಲ್ಲಿ ವೆರಿಫಿಕೇಶನ್ ಮಾಡುವಂಥವ್ರು ಏನಾದರೂ 60%ಗಿಂತ ಕಡಿಮೆ ಇರೋ ಲಿಸ್ಟಲ್ಲಿ ನಿಮ್ಮ ಲಿಸ್ಟನ್ನು ಸೇರಿಸಿದ್ರೆ ಈ ರೀತಿ ರಿಜೆಕ್ಟ್ ಆಗುತ್ತೆ, ಹೋಗಿ ರೀವೆರಿಫಿಕೇಶನ್ ಅನ್ನು ಮಾಡಿಸಿ. ಇದು ರಿಜೆಕ್ಟೆಡ್ ಅಂತ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಬಂದಿರುವಂಥ ಅಪ್ಡೇಟ್. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು DBT ಪುಷ್ಡ್ ಅಥವಾ ನೋ ಅಂತ ತೋರಿಸ್ತಾ ಇದೆ, ಏನು ಮಾಡಬೇಕು? DBT ಪುಷ್ಡ್ ಅಂತ ತೋರಿಸ್ತಾ ಇದ್ರೆ ಡೋಂಟ್ ವರಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನೇ ಇಲ್ಲ. ಗೌರ್ಮೆಂಟ್ ಕಡೆಯಿಂದ ಫಂಡ್ ರಿಲೀಸ್ ಆಗಿದೆ, ಬಟ್ ನೀವು ಒಂದಿಷ್ಟು ಕೆಲಸವನ್ನು ಮಾಡಲೇಬೇಕು, ವೆರಿಫಿಕೇಶನ್ ಅನ್ನು ಕಂಪ್ಲೀಟ್ ಮಾಡಿಸ್ಕೋಬೇಕು. ನೋ ಅಂತ ತೋರಿಸ್ತಾ ಇದ್ರೆ ಇನ್ನು ಗೌರ್ಮೆಂಟ್ ಕಡೆಯಿಂದ ಫಂಡ್ ರಿಲೀಸ್ ಆಗಿಲ್ಲ ಅಂತೇಳಿ ಅರ್ಥ. ಇವ್ರಿಗೂ ಕೂಡ ಗೌರ್ಮೆಂಟ್ ಕಡೆಯಿಂದ ಫಂಡ್ ರಿಲೀಸ್ ಆದಾಗ ಟಕ್ ಅಂತ ನಿಮ್ಮ ಖಾತೆಗೆ ಅಮೌಂಟ್ ಬರಬೇಕು ಅಂದರೆ ನೀವು ಕೂಡ ಆದಷ್ಟು ಬೇಗ ವೆರಿಫಿಕೇಶನ್ ಅನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ವೆರಿಫಿಕೇಶನ್ ಯಾವ ರೀತಿ ಮಾಡಿಸ್ಬೇಕು ಅನ್ನೋದನ್ನ ನಿಮಗೆ ತಿಳಿಸಿಬಿಡ್ತೀನಿ. ನಿಮ್ದೇನಾದರೂ ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಶನ್ ಪೆಂಡಿಂಗ್ ಇತ್ತು ಅಂದರೆ ನೀವು 1902ಗೆ ಕಾಲ್ ಮಾಡಿ. ಯಾವ ನಂಬರಿಂದ ಕಾಲ್ ಮಾಡಬೇಕು ಅಂದರೆ, ನಿಮ್ಮ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಯಾವ ನಂಬರನ್ನು ಕೊಟ್ಟಿರ್ತೀರಲ್ವೋ ಅದೇ ನಂಬರಿಂದ ಕಾಲ್ ಮಾಡಬೇಕು. ಈ ರೀತಿ ವೆರಿಫಿಕೇಶನ್ ಪೆಂಡಿಂಗ್ ಇದೆ, ವೆರಿಫಿಕೇಶನ್ ಅನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ತಿಳಿಸಿ. ಮತ್ತೆ ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ SSP ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಮಾಡಿದ್ರೆ ಅಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಬರುತ್ತೆ, ಅಲ್ಲಿ ಹೋದರೆ ನಿಮಗೊಂದು ಮೇಲ್ ID ಸಿಗುತ್ತೆ. ನಾನು ಹಳೆ ವಿಡಿಯೋದಲ್ಲಿ ಮೇಲ್ ID ಕೂಡ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೋಡ್ಕೋಬಹುದು. ಆ ಮೇಲ್ ಐಡಿಗೆ ನಿಮ್ಮ ಅರ್ಜಿ ಆಗಿರ್ತಕ್ಕಂಥ ಒಂದು ಪ್ರಿಂಟ್ ಕಾಪಿಯನ್ನು ಮತ್ತು DBT ಸ್ಟೇಟಸ್ ಅಲ್ಲಿ ಏನು ತೋರಿಸ್ತಾ ಇದೆಯಲ್ಲ ಈ ಎರಡೂ ಪ್ರಿಂಟ್ ಕಾಪಿಯನ್ನು ಮೇಲ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ವೆರಿಫಿಕೇಶನ್ ಆಗುತ್ತೆ. ಬಟ್ ನೀವು ಫೋನ್ ಕಾಲು ಮಾಡಿದ್ರು ಮೇಲು ಮಾಡಿದ್ರೆ 2-3 ದಿನ ಆಯಿತು, ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, DBT ಸ್ಟೇಟಸ್ ಚೇಂಜಸ್ ಆಗಿಲ್ಲ ಅಂದರೆ ನೀವು ಇನ್ನೊಂದು ತಪ್ಪನ್ನು ಮಾಡಿರ್ತೀರಾ. ಏನು ಅಂದರೆ, ನೀವು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ಮೇಲೆ ಫಿಸಿಕಲ್ ಡಾಕ್ಯುಮೆಂಟ್ಸನ್ನು SSP ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ SC ST ಕ್ಯಾಟಗರಿ, OBC, ಜನರಲ್ ಅವರು ಮತ್ತು ಮೈನಾರಿಟಿ ಸ್ಟೂಡೆಂಟ್ಗಳು ಏನಿದಿರಲ್ಲ, ನಿಮ್ಮ ತಾಲೂಕು ಆಫೀಸಿಗೆ ಫಿಸಿಕಲ್ ಕಾಪಿಯನ್ನು ಸಬ್ಮಿಟ್ ಮಾಡಿರೋದಿಲ್ಲ ಅಂದರೆ ಅಲ್ಲಿಗೆ ಹೋಗಿ ನಿಮ್ಮ ಫಿಸಿಕಲ್ ಕಾಪಿಯನ್ನು ಕೊಟ್ಟಿರೋದಿಲ್ಲ. ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ, ನಿಮ್ಮ ಕಾಲೇಜ್ ಮ್ಯಾನೇಜ್ಮೆಂಟನ್ನು ಒಂದ್ಸಲ ವಿಚಾರಿಸಿ ಫಿಸಿಕಲ್ ಕಾಪಿ SSP ಸ್ಕಾಲರ್ಶಿಪ್ಗೆ ನಿಮಗೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆಫೀಸ್ಗೆ ತಲುಪಿದೆಯೋ ಇಲ್ಲೋ ಅನ್ನೋ. ತಲುಪಿಲ್ಲ ಅಂದರೆ ಆನ್ಲೈನ್ ವೆರಿಫಿಕೇಷನ್ನಲ್ಲಿ ಕಂಪ್ಲೀಟ್ ಆಗೋದಿಲ್ಲ, ನೇರವಾಗಿ ನೀವೇ ತಾಲೂಕು ಆಫೀಸ್ಗೆ ಹೋಗಿ ವೆರಿಫಿಕೇಷನ್ನ ಮಾಡಿಸ್ಬೇಕು. ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಷನನ್ನು ನಿಮ್ಮ ತಾಲೂಕು ಆಫೀಸಲ್ಲಿ ಮಾಡ್ತಾರೆ, ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ಮತ್ತು ಮೂರನೇ ಮತ್ತು ನಾಲ್ಕನೇ ಹಂತದ ವೆರಿಫಿಕೇಷನ್ ಏನಾದರೂ ಪೆಂಡಿಂಗ್ ಇತ್ತಂದರೆ ಡಿಸ್ಟಿಕಲ್ಲಿ ಹೋಗಿ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕು. ಇದು ವೆರಿಫಿಕೇಷನ್ ಪೆಂಡಿಂಗ್ ಇರುವಂಥ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಇನ್ನು ಕೆಲವೊಂದಿಷ್ಟು ಕಮೆಂಟ್ಗಳನ್ನ ಮಾಡ್ತಾ ಇದ್ರೆ, ಏನು ಅಂದರೆ, ನಮ್ದು ಈಗಾಗಲೇ ಹಾಫ್ ಅಮೌಂಟ್ ಕ್ರೆಡಿಟ್ ಆಗಿದೆ, ರಿಮೈನಿಂಗ್ ಅಮೌಂಟ್ ಯಾವಾಗ ಬರುತ್ತೆ? ಯಾಕಂದರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಇದನ್ನೇ ಕಮೆಂಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ 75% ವಿದ್ಯಾರ್ಥಿಗಳಿಗೆ ಈಗಾಗಲೇ SSP ಅಮೌಂಟ್ ಕ್ರೆಡಿಟ್ ಆಗಿದೆ. ಕ್ರೆಡಿಟ್ ಆಗಿದೆ ಅಂತೇಳಿ ಖುಷಿ ಪಡಬೇಕು, ಇಲ್ಲ ಹೋದ ವರ್ಷ ನನಗೆ ಜಾಸ್ತಿ ಅಮೌಂಟ್ ಬಂದಿತ್ತು ಈ ವರ್ಷ ಕಡಿಮೆ ಬಂದಿದೆ ಅಂತೇಳಿ ದುಃಖ ಪಡಬೇಕು, ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಹೋದ ವರ್ಷ ಕೆಲವೊಬ್ಬರಿಗೆ 18,000 ಬಂತು, ಕೆಲವೊಬ್ಬರಿಗೆ 20,000 ಅಮೌಂಟ್ ಬಂತು, ಕೆಲವೊಬ್ಬರಿಗೆ 25,000-30,000. ನಿಮ್ಮ ಯಾವ ಎಜುಕೇಷನ್ ಪಡ್ಕೊಂಡಿರ್ತೀರಲ್ವ ಆ ಎಜುಕೇಷನ್ನಲ್ಲಿ ಸ್ಕೂಲ್ ಫೀಸ್ ಎಷ್ಟು ಇರುತ್ತೋ ಅಥವಾ ಕಾಲೇಜ್ ಫೀಸ್ ಎಷ್ಟು ಇರುತ್ತೋ ಅದರ ಆಧಾರದ ಮೇಲೆ ನಿಮ್ಮ SSP ಸ್ಕಾಲರ್ಶಿಪ್ ಹಣ ಬರುತ್ತೆ. ಬಟ್ ಈ ವರ್ಷ ಬಹುತೇಕ ವಿದ್ಯಾರ್ಥಿಗಳಿಗೆ 3,200, 5,000, 6,200, 3,221 ರೂಪಾಯಿ, 3,061 ರೂಪಾಯಿ, ಈ ರೀತಿ ಕಡಿಮೆ ಅಮೌಂಟ್ ಬರ್ತಾ ಇದೆ. ಇನ್ನು ರಿಮೈನಿಂಗ್ ಅಮೌಂಟ್ ಬರುತ್ತಾ ಅಂತೇಳಿ ಕೂಡ ಕೇಳ್ತಾ ಇದ್ರೆ ಇದಕ್ಕೆ ಸ್ಪಷ್ಟವಾಗಿ ತಿಳಿಸ್ಬಿಡ್ತೀನಿ. ಏನು ಅಂದರೆ,
ನಿಮ್ಮ DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಎಷ್ಟು ಅಮೌಂಟ್ ಶೋ ಆಗ್ತಾ ಇತ್ತಲ್ವ ಅಷ್ಟು ಅಮೌಂಟ್ ಏನಾದರೂ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗಿದ್ದರೆ ರಿಮೈನಿಂಗ್ ಅಮೌಂಟ್ ಬರೋದಿಲ್ಲ. ಇದು SSP ಸ್ಕಾಲರ್ಶಿಪ್ ಕಡೆಯಿಂದ ಬಂದಿರತಕ್ಕಂಥ ಬಿಗ್ ಅಪ್ಡೇಟ್ ಸ್ನೇಹಿತರೆ. ಮತ್ತು ಏನಾದರೂ ಅಲ್ಲಿ ಜಾಸ್ತಿ ಶೋ ಆಗ್ತಾ ಇತ್ತು, ನಿಮ್ಮ ಖಾತೆಗೆ ಕಡಿಮೆ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ DDO ಆಫೀಸ್ ಕಡೆಯಿಂದ ಮತ್ತೆ ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಕೊಟ್ಟಾಗ ರಿಮೈನಿಂಗ್ ಅಮೌಂಟು ಕ್ರೆಡಿಟ್ ಆಗುತ್ತೆ. ಮತ್ತು ಇನ್ನೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ನಾನು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ. ಯಾಕೆಂದರೆ ಅವಾಗಿನ್ನೂ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಬಂದಿರಲಿಲ್ಲ. ಬಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಟೋಮೆಟಿಕ್ಕಾಗಿ ಮಾರ್ಕ್ಸ್ ಕಾರ್ಡ್ ತೊಗೊಂಡ್ಬಿಟ್ಟಿದೆ. ಅಂದರೆ ಮಾರ್ಕ್ಸನ್ನು ತೊಗೊಂಡಿರುತ್ತೆ, ಬಟ್ ಫಿಸಿಕಲ್ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಒರಿಜಿನಲ್ ಕಾಪಿಯನ್ನು ನೀವು ಅಪ್ಲೋಡ್ ಮಾಡಿರೋದಿಲ್ಲ. ಅದ್ರ ಮೇಲೆ ನಡೀತದ ಅಂತ ಕೇಳಿದ್ರೆ, ಇದಕ್ಕಿಂತ ಮುಂಚೆ ಏನು ಡಿಸೆಂಬರ್ ತಿಂಗಳಲ್ಲಿ ಕೆಲವೊಂದಿಷ್ಟು SSP ಸ್ಕಾಲರ್ಶಿಪ್ ಅರ್ಜಿಗೆ ಅಪ್ರೂವಲ್ ಅನ್ನು ಕೊಟ್ಟಿದ್ರಲ್ವ, ಆವಾಗ ವೆರಿಫಿಕೇಶನ್ ಆಗಿತ್ತೋ ಇಲ್ವೋ ಅನ್ನೋದು ಒಂದು ಮಾತ್ರ ಚೆಕ್ ಮಾಡಿದ್ದಾರೆ. ವೆರಿಫಿಕೇಶನ್ ಆಗಿರ್ತಕ್ಕಂಥ ಬಹುತೇಕ ವಿದ್ಯಾರ್ಥಿಗಳಿಗೆ ಅಮೌಂಟನ್ನು ಕ್ರೆಡಿಟ್ ಮಾಡಿದ್ದಾರೆ. ಬಟ್ ಈಗ ವೆರಿಫಿಕೇಶನ್ ಆಗಿದ್ರೂ ಕೂಡ ಮಾರ್ಕ್ಸ್ ಕಾರ್ಡ್ ನೀವು ಅಪ್ಲೋಡ್ ಮಾಡಿದ್ರೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ತಾ ಇದ್ದಾರೆ. ನೀವು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ ಅಂದರೆ ಆಲ್ಮೋಸ್ಟು DBT ನೋ ಅಂತಾನೆ ತೋರಿಸುತ್ತೆ. DDO ಅಪ್ರೂವಲ್ ಪೆಂಡಿಂಗ್ ಇರೋದು ನೋ ಅಂತ ತೋರಿಸುತ್ತೆ. ಅವರು ಅಪ್ರೂವಲ್ ಕೊಟ್ಟರೆ ಎಸ್ ಅಂತ ತೋರಿಸುತ್ತೆ. ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ DBT ಸ್ಟೇಟಸಲ್ಲಿ ಎಷ್ಟು ಅಮೌಂಟ್ ಮೆನ್ಷನ್ ಆಗಿರುತ್ತೋ ಅಷ್ಟು ಅಮೌಂಟು ಕ್ರೆಡಿಟ್ ಆಗುತ್ತೆ. ಈಗ ನಾವು ಏನು ಮಾಡಬೇಕು ಅಂತೇಳಿ ಕೇಳ್ಬೋದು. ಯಾಕಂದರೆ ಈಗ ನಾವು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ, ಆದಷ್ಟು ಬೇಗ ಹೋಗಿ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ. ನೀವು ಹೇಳ್ಬಿಡ್ತೀನಿ ಸ್ಪಷ್ಟವಾಗಿ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ. ನೀವು ಗೂಗಲನ್ನು ಓಪನ್ ಮಾಡಿದ್ರೆ SSP ಪೋರ್ಟಲ್ 2023-24 ನೀವು ಯಾವ ಇಯರನ್ನು ಅಪ್ಲಿಕೇಶನ್ ಹಾಕಿರ್ತೀರಲ್ವ, ಆ ಇಯರ್ ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ಮಾರ್ಕ್ಸ್ ಕಾರ್ಡ್ ಯಾವ ಇಯರ್ದು ಅಪ್ಲೋಡ್ ಮಾಡಿರಲ್ವೋ ಗೂಗಲ್ಗೆ ಹೋಗಿ 2023-24 ಅಥವಾ 24-25 ಅಥವಾ 25-26 ಅಂತ ಏನಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ನೀವು ಲಾಗಿನ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಆದಮೇಲೆ ನಿಮ್ಮ ಯಾವ ಇಯರ್ ವೈಸು ಶೋ ಆಗುತ್ತೆ. ಅಲ್ಲಿ ನೀವು 2024-25 ಏನಾದರೂ ಅಪ್ಲೋಡ್ ಮಾಡಿಲ್ಲ ಅಂದರೆ ಆ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಪೂರ್ತಿ ಡಾಟಾ ಅಲ್ಲಿ ಶೋ ಆಗುತ್ತೆ. ಅಪ್ಲಿಕೇಶನ್ ಆಗಿರ್ತಕ್ಕಂಥ ಎಲ್ಲ ಸ್ಟೇಟಸ್ಸು ಅಲ್ಲಿ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂತ ಇರುತ್ತೆ. ಆ ಪ್ರಿವಿಯಸ್ ಇಯರ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಗೂಗಲನ್ನು ಓಪನ್ ಮಾಡ್ತೀರಾ. ಗೂಗಲ್ ಓಪನ್ ಆದಮೇಲೆ SSP 2024-25 ನೀವು ಯಾವ ಇಯರ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿರಲ್ವೋ ಆ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು SSP ಪೋರ್ಟಲನ್ನು ಪಾಸ್ವರ್ಡು ಅಥವಾ ID ಹಾಕಿ ಲಾಗಿನ್ ಮಾಡಿ. ಲಾಗಿನ್ ಮಾಡಿದ ಮೇಲೆ ನೀವು ಏನು ಲಾಗಿನ್ ಮಾಡ್ತೀರಲ್ವಾ, ಲಾಗಿನ್ ಮಾಡಿದ್ಮೇಲೆ ಆ ಇಯರ್ದು ಪೆಂಡಿಂಗ್ ಡಾಕ್ಯುಮೆಂಟ್ಸಲ್ಲಿ ಹೋದರೆ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಈ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಒರಿಜಿನಲ್ ಕಾಪಿಯನ್ನೇ ಸ್ಕ್ಯಾನ್ ಮಾಡಿ ವಿತ್ ಕಲರ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ DDO ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಕೊಟ್ಟರೆ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಇದು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡುವಂಥ ಪ್ರೊಸೆಸ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.